ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲು ಶಿವಣ್ಣ ಅವ್ರದ್ದು ಜೈಲರಲ್ಲಿ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗೋ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರದ್ದಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ, ಈ ಸಿನಿಮಾ ಅಂತ ಹೇಳಲ್ಲ ನಾನು, ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆಯೂ ಇರುತ್ತೆ ನಿಮಗೆ. ಸೊ ಇದನ್ನು ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವುದನ್ನು ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀನಿ ಅಂತ ಒಪ್ಕೊಳ್ಳಿಕ್ಕೆ? ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟ್ಲ್ ಹೋಗ್ತೀವಲ್ಲ ಸರ್, ಒಂದು ಡಾಕ್ಟ್ರನ್ನ ನಂಬ್ತೀವಿ ನಾವು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗದಲ್ಲೇ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಬುಡಕ್ಕೆ ಬಂದಿದ್ದೆ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗದಲ್ಲೇ ಇರ್ಬೋದು. ಈಗ ನಾನು ಪರ್ಸ್ನಲ್ಲಾಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ. 3 ದಿನಕ್ಕೆ ಆಗ್ತಾರೆ ಗಡ್ಸ್ಕಂಡು. ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತಾ ಇಲ್ಲಿ ಸರ್ ಫ್ರಂಟ್ ರೋ ಸರ್, ರಮೇಶ್ ಸರ್ ಮಾತಾಡ್ತಾ ಹೇಳಿದ್ರು ಮೊನ್ನೆ, ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಬಹಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಅದನ್ನ ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತೇನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಭಾಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತಾಯಿದೆ, ಚಿಕ್ಕ ಪುಟ್ಟ ಏನಾರ ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನು ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ, ಆವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ, ಇದು ನಮಗೆ ದೊಡ್ಡದಾಗಬೇಕಾ? ಹಾಗೇ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನು ಯಾವುದೋ ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಇದು ಚಿಕ್ಕದಂದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್ ನಾವು. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ ದುರ್ಬೀನು ಮೈಕ್ರೋಸ್ಕೋಪ್ ಹಾಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು, ಇದು 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 ಮಿಸ್ಟೇಕ್ ಅನ್ನೋ ಬದಲು ಚಿತ್ರಗಳಿಗೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ ಅಂತ ಉದ್ಧಾರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನು ರಿಲೀಸ್ ಆಗ್ತದೆ, ಇಟ್ ಈಸ್ ಈಕ್ವಲಿ ಆಸ್ ಇಂಪಾರ್ಟೆಂಟ್ ಆಸ್ ಕೆಡಿ ಸರ್. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್.